ಪಂಚ ಪಾಂಡವರ ಪತ್ನಿಯಾದ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯಿತು. ದ್ರೌಪದ, ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ? ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ? ಸೈರಿಸುತ್ತ ಪವಲಲನ ಮಣಿಯೇ ಸೈರಿಸುತ್ತ ಪವಲಲನ ಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ? ಪಂಚ ಪಾಂಡವರ ಅರಸಿ ಎನಿಸಿ ಪಂಚ ಪಾಂಡವರ ಅರಸಿ ಎನಿಸಿ ಮನದೊಳು ಈ ಬರಿ ಚಿಂತಿಪುದು ತರವೇ ಮನದೊಳು ಈ ಬರಿ ಚಿಂತಿಪುದು ತರವೇ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬರುವುದು ನಮಗೆ ಅಪಕೀರ್ತಿಯು ದೇವಿ. ಬರುವುದು ನಮಗೆ ಅಪಕೀರ್ತಿಯು ದೇವಿ. ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ? ಸೈರಿಸುತ್ತ ಪವಲಲನ ಮಣಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿ? ದ್ರುಪದ ಕುಮಾರಿ, ದ್ರುಪದ ಕುಮಾರಿ. ದ್ರೌಪದ, ಕಳೆದು ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನ ಚಿಂತೆ ಬಹುಬೇಗ ದೂರುವ ಕಾಲ ಸನ್ನಿಹಿತವಾಗುತ್ತದೆ. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ. ಸಹೋದರ, ಶಾಂತನಾಗು. ಎನ್ನ ಬಿಟ್ಟಿಲ್ಲವೇ ನನ್ನ ಏ ನಿನ್ನ ಹುಚ್ಚುತನದ ಭ್ರಾಂತಿ? ದೇಶದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಚದಂತುಗಳೊಡನೆ ನಮಗೆ ಶಾಂತಿ ಘೋರ ಕಷ್ಟಪಡದಿಲ್ಲವೇ? ಕೇರಳ ಮಹಾಸಭೆಯಲ್ಲಿ ಆಂಚಾಲಿ ನನ್ನ ದೊಡೆಯನ್ನ ತಲೆಂಕರಿಸು ಎಂದು ತಡ ತಟ್ಟಿ ಕರೆದನಲ್ಲ ಆ ಕಾಂತಿ ಕೌರವರು. ಆಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಡೆದವಲ್ಲ. ಆಗಲು ಶಾಂತಿ. ಅಗ್ರಜ, ಏನನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಹೈರಿ ದೊರಕದ ಹದಬರಲು ಹವಿಸುವನು. ಅಗ್ರಜ, ಹೈರಿ ದೊರಕದ ಹದಬರಲು ಹವಿಸುವನು. ಸಿರಿಯೆಂದೆರದು ಹಂತ. ಅಗ್ರಜ, ಸಿರಿಯೆಂದೆರದು ಹಂತ. ಹೆಕ್ಕರಿಸುವನು ಸಚ್ಚಿನಿಂದರು. ಹೈರಿ ದೊರಕದ ಹದಬರಲು ಹವಿಸುವನು. ಅಗ್ರಜ, ಹರಿಜನಂಬುವ ಅಂತ ಸಚ್ಚಿದ ಪುರುಣ
ಹನುಮರನು ಗುರುಕುಲ ಹನುಮರನು ಹೇಗಿದೆ ಬಿಸಾಡುವೆನು. ಅಗ್ರಜ ಅಮ್ಮಗಳ ಅಭಿಮತಕ್ಕೆ ಆದ್ದರಿಂದ ಈ ಮುನ್ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಮ್ಮ ಬಂಧಗಳನ್ನು ಈಡೇರಿಸಿಕೊಳ್ಳಲು ಹೊರತು ನಮಗೆ ಸಾಧ್ಯ ಇಲ್ಲ. ಅಗ್ರಜ ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು, ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು, ಗುರು ಸಂಜಾತರ ನರಳಿಸದಿರುವುದೇ. ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದರು ಚಿತ್ತ. ಹಿರಿಯರ ವಾಣಿಯ ಮರೆಯುವುದನ್ನು ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಣದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಪಾಂಡವರ ಅಭಯನಾಥನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದೆಂದನು ದೂತನು ಸಮಾಚಾರವನ್ನು ತಂದನಲ್ಲವೇ. ಇನ್ನೇನು ಅರ್ಜುನೊಡನೆ ಪರಮಾತ್ಮನ ಆಗಮನವಾಗೋದು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಪಾಂಡುಪುತ್ರರೇ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ. ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದೋ
ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಸಮರವನೊಲ್ಲೆನಯ್ಯ ಕಮಲಾಕ್ಷ. ಪರಮಾತ್ಮ ಸಮರವನೊಲ್ಲೆನಯ್ಯ ಕಮಲಾಕ್ಷ. ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಛಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಹಿಮದನ್ವಯ ಆಶಾಶ್ವತ ನರ ಜನ್ಮ. ಹಿಮದನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ ಧರೆಯ ದುರಾಸೆಗೆ ಕಾಳಗ ಬಯಸಿ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುವೆ. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಹಿಂದೆ ಅನೇಕರು ಹೊಡೆದಾಡಿ ಮಡಿದರು ಅಲ್ಲವೇ ದೇವ. ಹಿಂದೆ ಅನೇಕರು ಹೊಡೆದಾಡಿ ಮಡಿದರು. ಭರತ ಭೂಮಿಯ ಯಾರಾಳಿದರು ಸರಿ. ಭಾರತ ಭೂಮಿಯ ಯಾರಾಳಿದರು ಸರಿ. ಸಮರವನೊಲ್ಲೆನಯ್ಯ ಕಮಲಾಕ್ಷ. ಬಬುಳಿಯಂತೆ ಸಿರಿಭೋಗ ನಶ್ವರ. ಛಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಹಿಮದನ್ವಯ ಆಶಾಶ್ವತ ನರ ಜನ್ಮ. ಹಿಮದನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ ಯದುಪತಿ ಕೃಷ್ಣ. ಪರಮಾತ್ಮ ಸಕಲ ಬಂಧು ಬಾಂಧವರನ್ನು ಯುದ್ಧ ಎಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಹೆಪ್ಪುಗಟ್ಟಿದ ರಕ್ತದ ಕಣಗಳಿಂದ ಅಧಾವ ಜಲ ತೊಳೆದು ಶುದ್ಧಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ. ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಯುದ್ಧ ನಡೆಯದೆ ಹೊರತು ಬೇರೆ ವಿಧಿಯಿಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಅಮ್ಮಗಳ ಅಭಿಮತ ಭೀಮಸೇನ ಅಂಗಮತಿಯ ಕೌರವರ ಸೈನ್ಯದ ಬಗ್ಗೆ ಅಂಗಮತಿಯ ಕೌರವರ ಸೈನ್ಯದ ಬಗ್ಗೆ ಹತ್ತು ಪಾಂಡು ಜನಕನಾನೆ ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡಿ ಬಂದು ಅಂಗಮತಿಯ ಕೌರವರ ಸೈನ್ಯದ ಬಗ್ಗೆ ಕಂದಿನ ಬಗ್ಗೆ ಸಲ್ಲದ
ಸಮವದ ಹಾಕಿಗೆ ಸಮವಹಿಸಿ ನುಡಿದಿಹೇನ ಸಮವಹಿಸಿ ನುಡಿದಿಹೇನ ತಪ್ಪಿದ ಗುರು ರಕ್ತತನ ತಪ್ಪಿದ ಗುರು ರಕ್ತತನ ಒಂದು ಮತಿಯ ಕೌರವರಳ ಸಂದಿನ ಬಗೆ ಸಲ್ಲದ ಅಂದಿನ ಬಗೆ ಭೀಮ ಅಮ್ಮಗಳ ಅಭಿಮತಕ್ಕೆ ಅಗ್ರಜನಗೊಂಡು ಧರ್ಮದ ಕಟ್ಟು ಓಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಆತೃವೆಂಬ ಪಾಚ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮ ಏಡಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮಿಷ್ಟ ದೈವಗಳದು. ಆದಷ್ಟು ಬೇಗ ಅವಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನ ಮಕಾರ್ಧ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಏಳೇ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರುಗಳು ಅಣ್ಣನ ಮಾತಿಗೆ ತಲೆಬಾಗದಿರುವರೆ. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಮುಖಕ್ಕಿಂದಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೇ? ಪತಿಗಾದ ಅಪವಾದದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಅಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇಕೋ 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 ನೀ ಕೃಷ್ಣ ಕೃಷ್ಣ मेरे दास भांगणवे दुरुळ कुरुराक्षसनु मेरे दास भांगणवे
ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಡೂರ್ಯಗಳ ಪರಿಪಾಂತದಲ್ಲಿ ಪಡವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಬಂಡ ಭಗನನ ಕೊಂದ ಮಹಾಧೋರ್ಧಾಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಆಹಾ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಜಿಷ್ಣು, ಅಭಭ ದಶನಾಮಧೇಯ ಪರಮವೀರ. ನಿನಗೆ ಈ ಗಾಂಧೀವ ಬೇರೆ ಕೇಳಿ ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳಲಿನ ತೊಟ್ಟುಕೋ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡಗಿ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಸುತಿಯಾದ ನಾನು ಚಿತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿಯ ಅಭಿಪ್ರಾಯವೇ ಬಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ತಾನೇ ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಎಂದುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ವಿಧವಾದ ಸಂಬಂಧವಿಲ್ಲ. ಅವ್ವ ಹಬ್ಬ ಸಂಬಂಧವಿಲ್ಲಲೇ ಅಂದು ಕುರಾಜ ಸಭೆಯಲ್ಲಿ ಬಂಡ ದುಶ್ಯಾಸನನ ಗಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಗುಮುಡಿಯ ಕಟುವೆನೆನುಥಂ ಕಲಾದಡಗಂಡದಿ ದುರ್ಯೋಧನನ ತೊಡೆಯ ಪುಡಿಗಟ್ಟುವೆನೆನುಥಂ ನುಡಿದೆಯೋ ಗಣ್ಣುಗಲಿ ನಂದು ದಂಬದ ನುಡಿಗಳ ಭವ ಮರೆತೆಯೋ ಮರೆತು ನಿದ್ರೆಯೋ ಳಿಹೆಯೋ ಇಡಿಂಬ ಮನೋಹರ ಕಂಠದ ಕರುಳಿರುವಲ್ಲವೇ? ಕಣ್ಣೀರ ಕರೆಯದಿರುವಲ್ಲವೇ? ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರ ಕಂಬನಿಯ ಬದಲಾಗಿ ಹಾಗೆಯ ಇಂದಿನ ಸಹಸ್ರ ಮುಡಿ ಕಂಬನಿಯ ತರಿಸುವೆ. ಆಲಾನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಆಲಕ್ಕೆ ಕುರಿತ ಮುದ್ರಾಂತರ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟ
ಭಾಗ್ಯದ ಸುತ್ತಾದರ ಬಡಲ ಒಡಿಗಟ್ಟಿ ಬಾದಾಕಿ ದುರ್ಯೋಧನನ ತಡೆಯ ದ್ರೌಪದ ಸುತೆ ಕಟ್ಟಿಸುವೆ ನಿನ್ನ ಬಿರುಮುಡಿಯ ತೊಡದಿರು ವ್ಯತೆಯ ನರಕ ಮರ್ದನ ಹೇಳರೆನ್ನಾಭಿಮತ ಬಲಶೂನ್ಯತೆಯ ಕುಲ ಏಡಿಗಳನ್ನು ತಂದು ಭಯ ಮಾಡಿ ತಂದೆಯನ್ನು ನಿರಾಕರಿಸಿಬಿಡ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಗಳಿಸಿದರೆ ಅದರ ವಿಷವು ಅಮೃತವಾದೀತೆ. ಮರಿತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶ ಉಂಟು ಮಾಡಿದ ಪಾಷಾಂಡರನ ಸಂಧಿ. ವಾಸುದೇವ ನಾನಂದು ಗೈದ ಶಪಥ ನಾನಂದು ಗೈದ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಾತಿರಬೇಕು. ಅರ್ಜುನ ಕಿರೀಟಿ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಮಾತೃವೆಂಬ ಮಕಾರದಿಂದ ಬಹಿರಂಗದಲ್ಲಿ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಹರಿ ಸಾರ್ವಭೌಮ ನಿನ್ನ ಮೊರೆಯಿಟ್ಟು ಬೇಡುವೆನೋ. ಹರಿ ಸಾರ್ವಭೌಮ ನಿನ್ನ ಮೊರೆಯಿಟ್ಟು ಬೇಡುವೆನೋ. ಕರುಣೆ ದಿಂಪ
ಸಾರ್ವಭೌಮನಿನ್ನು ಮೊರೆಯಿಟ್ಟು ಬೇಡುವೆನು ಕರುಣೆ ದಿಂಪಾಲಿಸಯ್ಯ ಕೃಷ್ಣ. ಮರು ಜನ್ಮ ನೀಡಿದ ನನಗೆ ನರ ಜನ್ಮ ಬೇಡವಯ್ಯ ಪರಮಾತ್ಮ. ಮರು ಜನ್ಮ ನೀಡಿದ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಇರಿ ಅಣ್ಣನ ಸ್ಥಾನ ಪರಮಾತ್ಮ. ನರ ಜನ್ಮ ನೀಡಿದರು ಬೇಡ ಇರಿ ಅಣ್ಣನ ಸ್ಥಾನ. ಹರಿ ಸಾರ್ವಭೌಮನಿಂದ ಮೊರೆಯಿಟ್ಟು ಬೇಡುವೆನು ಕರುಣೆ ದಿಂಪಾಲಿಸಯ್ಯ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಭೆ. ನೀನಿನ್ನು ನಡೆ ಧರ್ಮನಂದನ. ನೀನು ಇಷ್ಟದಂತಾಗಲಿ ಪರಮಾತ್ಮ. ತಂಗಿ, ಚಿಂತಿಸಬೇಡ. ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರವೆನೆ ನಿಮ್ಮನು ಮುರವೈರಿ. ಮರವೆನೆ ನಿಮ್ಮನು ಮುರವೈರಿ. ನೀನದು ನಗುತ್ತಿರೆ ಎನ್ನ ಮನಗೆ ಶಾಂತಿ. ನೀನದು ನಗುತ್ತಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿಗೋದು ಚಿಂತೆ ಪಡೆದಿದೆ ಚಿಂತೆ ಎಂದಿರು. ವಿಜಯ ನಿಮಗಿಂದು ಒದಗಿ ಬಂದಿಗೋದು ಚಿಂತೆ ಪಡೆದಿದೆ ಚಿಂತೆ ಎಂದಿರು. ಚಿಂತೆ ಪಡೆದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ. ಸಂಧಿಯ ನೆಪದಿಂದ ತೆರಳುವೆ ನಲ್ಲಿಗೆ ಕೆರಳಿಸಿ ಪುರುಬಲ ಸಮರ ಸಂಧಾನಕ್ಕೆ. ಸಂಧಿಯ ನೆಪದಿಂದ ತೆರಳುವೆ ನಲ್ಲಿಗೆ ಕೆರಳಿಸಿ ಪುರುಬಲ ಸಮರ ಸಂಧಾನಕ್ಕೆ. ವ್ಯಾಕುಲ ಪಡದಿರೋ ವ್ಯಾಕುಲ ಪಡದಿರು ವೀರ ತರುಣಿ. ಪರಮ ಸಂತೋಷವ ಪಡೆಯುವೆ ಬರರಿ. ಪರಮ
ಪಡೆಯುವೆ ಬರಲಿ ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ ಸಹೋದರಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆದಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಚನನ ಗರ್ವ ಮುರಿಯುವೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ ಸರ್ಪಲಾಂಚನನ ಗರ್ವ ಮುರಿಯುವೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ ಸದೆಯೊಳು ಚಿಂತೆ ಪಡದಿರು ನೀ ಮನದೊಳು ಚಿಂತೆ ಪಡದಿರು ನೀ ತಂಗಿ ಚಿಂತಿಸಬೇಡ ಈ ದಿನವೇ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುವೆನು ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ನೇಮಿಸಿಕೊಂಡು ಬರುವೆನು ನಿನ್ನ ಪತಿಗಳಾದ ಭೀಮಾರ್ಜುನನನ್ನು ಓಲೈಸಿಕೊಳ್ಳುವಾರ ನಿನ್ನ ತಂಗಿ ನಾನಿನ್ನು ಬರಲೇ ಹಾಗೆ ಆಗಲಿ ಅಣ್ಣ. ಅಣ್ಣ ಕೃಷ್ಣ